ಕರುಣಾಮಯಿ ಕಳ್ಳ. ಒಂದಾನೊಂದು ಕಾಲದಲ್ಲಿ ದೂರದ ರಾಜ್ಯದಲ್ಲಿ 3 ಸ್ನೇಹಿತರು ವಾಸವಾಗಿದ್ದರು. ಒಬ್ಬ ರಾಜನ ಮಗನಾಗಿದ್ದ. ಅವನ ಹೆಸರು ಪ್ರಭು. ಎರಡನೆಯವನು ಮಂತ್ರಿಯ ಮಗನಾಗಿದ್ದ. ಅವನ ಹೆಸರು ರಘು. ಮೂರನೆಯವನು ವ್ಯಾಪಾರಿಯ ಮಗನಾಗಿದ್ದ. ಅವನ ಹೆಸರು ರಾಮು. ಆ 3 ಸ್ನೇಹಿತರು ಯಾವ ಪ್ರಯೋಜನಕ್ಕೂ ಬಾರದವರು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಿಲ್ಲ. ಒಂದು ದಿನ ರಾಜ, ಮಂತ್ರಿ ಮತ್ತು ವ್ಯಾಪಾರಿ ಭೇಟಿ ಮಾಡಿದರು. ಅವರ ಮಕ್ಕಳು ಅವರವರ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದರು. ಅವರು ಆ 3 ಹುಡುಗರನ್ನು ಕರೆಸಿದರು. ಅವರನ್ನು ಹೊರ ಜಗತ್ತಿಗೆ ಹೋಗಿ ತಮ್ಮ ವಿದ್ಯೆಯನ್ನು ಉಪಯೋಗಿಸಿಕೊಳ್ಳಲು ಹೇಳಿದರು. ನೀವು 3 ಜನ ಇದ್ದಷ್ಟರಲ್ಲೇ ತೃಪ್ತಿ ಪಡಬೇಕು ಎಂದು ಅವರ ಅಪ್ಪಂದಿರು ಹೇಳಿದರು. 3 ಸ್ನೇಹಿತರು ತಮ್ಮ ತಮ್ಮ ಮನೆಯನ್ನು ಬಿಟ್ಟು ಪ್ರಯಾಣಿಸತೊಡಗಿದರು. ಇಲ್ಲೇ ಹತ್ತಿರದಲ್ಲಿ ಒಂದು ಬೆಟ್ಟವಿದೆ. ಅದರ ತುದಿಯಲ್ಲಿ ಅನೇಕ ಬೆಲೆ ಬಾಳುವ ಹರಳುಗಳಿವೆ. ನಾವು ಅಲ್ಲಿಗೆ ಹೋಗಿ ಕೆಲವು ಹರಳುಗಳನ್ನು ತೆಗೆದುಕೊಳ್ಳೋಣ. ಅದನ್ನು ಮಾರಿ ಹಣ ಗಳಿಸೋಣ ಎಂದನು ರಾಮು. ಪ್ರಭು ಮತ್ತು ರಘುವಿಗೆ ಈ ಉಪಾಯ ಹಿಡಿಸಿತು. ಅವರು ಆ ಬೆಟ್ಟವನ್ನು ಹುಡುಕಿಕೊಂಡು ಹೋದರು. ಅನೇಕ ದಿನಗಳ ಪ್ರಯಾಣದ ನಂತರ 3 ಸ್ನೇಹಿತರು ಬೆಟ್ಟದ ತುದಿಯನ್ನು ತಲುಪಿದರು. ಅಲ್ಲಿ ಅನೇಕ ಬೆಲೆ ಬಾಳುವ ಹರಳುಗಳನ್ನು ಕಂಡರು. ಪ್ರತಿಯೊಬ್ಬರೂ ಒಂದೊಂದು ಹರಳನ್ನು ತೆಗೆದುಕೊಂಡರು. ಒಂದು ಹರಳೇ ಬಹಳ ಬೆಲೆ ಬಾಳುವಂಥದ್ದು ಎಂದು ಅವರಿಗೆ ತಿಳಿದಿತ್ತು. ಅವರು ಬೆಟ್ಟವನ್ನು ಇಳಿದಾಗ ರಘು, ನಾವು ಹರಳುಗಳನ್ನು ನುಂಗಿ ಬಿಡೋಣ. ಆಗ ಯಾವ ಭಯವೂ ಇಲ್ಲದೆ ಕಾಡಿನಲ್ಲಿ ಪ್ರಯಾಣಿಸಬಹುದು ಎಂದನು. ಇನ್ನಿಬ್ಬರು ಇದಕ್ಕೆ ಒಪ್ಪಿದರು. ಅವರು ತಮ್ಮ ಹರಳುಗಳನ್ನು ನುಂಗಿದರು. ಒಬ್ಬ ಕಳ್ಳನು ಪೊದೆಗಳ ನಡುವೆ ಅಡಗಿಕೊಂಡಿದ್ದನು. ಆ 3 ಸ್ನೇಹಿತರ ಮಾತನ್ನು ಅವನು ಕೇಳಿಸಿಕೊಂಡನು. ಅವನು ಅವರೊಂದಿಗೆ ಪ್ರಯಾಣಿಸಿ ಅವರ ನಂಬಿಕೆಯನ್ನು ಗಳಿಸಬೇಕೆಂದು ನಿರ್ಧರಿಸಿದನು. ಅವರು ನಿದ್ದೆ ಮಾಡುತ್ತಿರುವಾಗ ಅವರನ್ನು ಕೊಂದು ಹರಳುಗಳನ್ನು ತೆಗೆದುಕೊಳ್ಳಬೇಕೆಂದು ಅವನ ಉಪಾಯವಾಗಿತ್ತು. ಸ್ವಾಮಿ, ನಾನು ನಿಮ್ಮ ಜೊತೆ ಪ್ರಯಾಣಿಸಬಹುದೇ? ಈ ಕಾಡಿನಲ್ಲಿ ತುಂಬಾ ಕಳ್ಳರಿದ್ದಾರೆ. ನನಗೆ ಒಬ್ಬನೇ ಪ್ರಯಾಣಿಸಲು ಹೆದರಿಕೆಯಾಗುತ್ತಿದೆ. ಸ್ನೇಹಿತರು ಒಪ್ಪಿಕೊಂಡರು. ಮರುದಿನ ಅವರು ಪ್ರಯಾಣಿಸುತ್ತಿದ್ದಾಗ ಒಂದು ದರೋಡೆಕೋರರ ಗುಂಪು ಅವರನ್ನು ಸೆರೆ ಹಿಡಿಯಿತು. ಅವರನ್ನು ಹುಡುಕಿದಾಗ ಅವರ ಬಳಿ ಹಣ, ಐಶ್ವರ್ಯ ಸಿಗಲಿಲ್ಲ. ಆದರೆ ದರೋಡೆಕೋರರ ನಾಯಕನ ಬಳಿ ಒಂದು ಗಿಣಿ ಇತ್ತು. ಅದು ಅವನಿಗೆ ಹಣ ಎಲ್ಲಿ ಬಚ್ಚಿಟ್ಟರೂ ಸರಿಯಾಗಿ ಹೇಳುತ್ತಿತ್ತು. ಹರಳುಗಳು ಅವರ ಹೊಟ್ಟೆಯಲ್ಲಿವೆ ಎಂದು ಗಿಣಿ ಹೇಳಿತು. ನಾಯಕನು ಪ್ರಭುವನ್ನು ಕೊಂದು ಹರಳನ್ನು ತೆಗೆದುಕೊಳ್ಳಬೇಕೆಂದುಕೊಂಡಾಗ ಕಳ್ಳ ಮುಂದೆ ಬಂದು ಅವನನ್ನು ತಡೆದನು. ಕಳ್ಳನಿಗೆ ತನ್ನ ಹೊಟ್ಟೆಯಲ್ಲಿ ಹರಳುಗಳು ಸಿಗದಿದ್ದರೆ ಈ 3 ಸ್ನೇಹಿತರನ್ನೂ ಬಿಟ್ಟು ಬಿಡುತ್ತಾನೆ ಎಂದು ತಿಳಿಯಿತು. ದಯವಿಟ್ಟು ನನ್ನನ್ನು ಮೊದಲು ಕೊಲ್ಲಿ ಎಂದು ಬೇಡಿಕೊಂಡನು. ಡಕಾಯಿತನು
ಅವನನ್ನು ಕೊಂದಾಗ ಅವನ ಹೊಟ್ಟೆಯಲ್ಲಿ ಏನೂ ಸಿಗಲಿಲ್ಲ. ನನ್ನ ಗಿಣಿ ತಪ್ಪು ಹೇಳಿದೆ. ಯಾವ ಕಾರಣವೂ ಇಲ್ಲದೆ ಒಬ್ಬನನ್ನು ಕೊಂದಿದ್ದೇನೆ ಎಂದು ಹೇಳಿ ಉಳಿದವರನ್ನು ಬಿಟ್ಟು ಬಿಟ್ಟನು. ಪ್ರಭು, ರಘು ಮತ್ತು ರಾಮು ಹರಳಿನೊಂದಿಗೆ ತಮ್ಮ ಮನೆಗೆ ಹೋದರು. ಅವರು ಅದನ್ನು ಮಾರಿ ತುಂಬಾ ಹಣ ಗಳಿಸಿದರು. ಆದರೆ ಅವರ ಜೀವವನ್ನು ಉಳಿಸಿದ ಆ ಮನುಷ್ಯನನ್ನು ಅವರು ಎಂದೂ ಮರೆಯಲಿಲ್ಲ.